ಸ್ಥಾನಮಾನ ಸಿಗದಿದ್ರೂ ಪರವಾಗಿಲ್ಲ, ನಿಮ್ಮಂಥ ಒಬ್ಬ BJP ಕಾರ್ಯಕರ್ತ ಗೆಲ್ಲಬೇಕು. ಗೆದ್ದ ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನಮ್ಮೆಲ್ಲರ ಪರವಾಗಿ ನೀವು ಹೋಗಿ ಕೈ ಎತ್ತಬೇಕು. ಇದೇ ಆನಂದ ಅಂತ ಹೇಳಿಕೊಂಡು ಎಲ್ಲರ ಪ್ರಯತ್ನದಿಂದ 100ಕ್ಕೆ 100 ಈ ಚುನಾವಣೆಯಲ್ಲಿ ಗೆಲ್ತೇನೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ನಿಮ್ಮ ಪರವಾಗಿ ಲೋಕಸಭೆಗೆ ಹೋಗ್ತೇನೆ. ಇದು ನನ್ನ ಆಸೆ. ಎಷ್ಟು ಸುರಿತಾರ ದುಡ್ಡು ಸುರಿಲಿ. ಇದು ದುಡ್ಡಿಗೂ ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಹಿಂದುತ್ವದ ವಿಚಾರದಲ್ಲಿ ಆಗ್ತಾ ಇರೋಂಥ ಚರ್ಚೆ, ಯುದ್ಧ. ಒಂದು ಕಡೆ ಹಿಂದುತ್ವ, ಪಕ್ಷದ ಕಾರ್ಯಕರ್ತರು ಸಂಘಟನೆ, ಮತ್ತೊಂದು ಕಡೆ ಯಡಿಯೂರಪ್ಪನವ್ರ ದುಡ್ಡು. ಒಂದು ಕಡೆ ನಾನು ಲಿಂಗಾಯತ್ ಲೀಡ್ರು ಅಂದರು, ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿರು ಒಬ್ಬ ಲಿಂಗಾಯತ ನಾಯಕನಿಗೆ ಟಿಕೆಟ್ ಕೊಡಲಿಲ್ಲ, ಅವನಿಗೆ ಟಿಕೆಟ್ ಕೊಟ್ಬಿಟ್ರೆ ಲಿಂಗಾಯತ ರೋಟೆಲ್ಲ ಬಂದು ಅವನೆಲ್ಲಿ ಗೆದ್ದು ಬಿಡ್ತಾನೋ ಅಂತ. ಆ ಲಿಂಗಾಯತ ನಾಯಕ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸೋಲಿಸಿದ್ರು ಯಡಿಯೂರಪ್ಪನವರು ಒಬ್ಬ ಹಿಂದುಳಿದ ವರ್ಗದವ್ರನ್ನ. ಲಿಂಗಾಯತ ನಾಗರಾಜ್ ಗೌಡ ಹಿಂದುಳಿದ ವರ್ಗದ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು. ಏನೋ ಹೆಸರು, ಗೋಣಿ ಮಾಲ್ತೇಶ್ ಹಿಂದುಳಿದ ಹುಡುಗ. ಒಬ್ಬ ಲಿಂಗಾಯತನೂ ಸೋಲಿಸಿದ್ರು ಯಡಿಯೂರಪ್ಪನವರು, ಒಬ್ಬ ಹಿಂದುಳಿದ ವರ್ಗದಲ್ಲೂ ಸೋಲುತ್ತಾ ತನ್ನ ಮಗನ ಮಾತ್ರ ಗೆಲ್ಲಿಸ್ಕೊಂಡ್ರು. ಈ ಚುನಾವಣೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಅದೇ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡ್ಬಂದಿದ್ದಾರೆ. ತಮ್ಮಿಗೆ ಬೇಕಾದಂಥ ವೀಕ್ ಅಭ್ಯರ್ಥಿನ ಕಾಂಗ್ರೆಸ್ಸಿಂದ ಹಾಕ್ಸ್ಕೊಂಡ್ಬಂದಿದ್ದಾರೆ. 6 ತಿಂಗಳು ಮುಂಚೆನೇ ಹೇಳ್ತಾ ಇದ್ರು ಗೀತಾ ಶಿವರಾಜ್ ಕುಮಾರನೇ ಕಾಂಗ್ರೆಸ್ಸಿಗೆ ಅಭ್ಯರ್ಥಿ ಆಗ್ತಾರೆ, ತನ್ನ ಮಗ ಶ್ರೀಯುತ ರಾಘವೇಂದ್ರ ಅವರು ಸುಲಭವಾಗಿ ಗೆಲ್ತಾರೆ. ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ಸು ಮತ್ತು ಯಡಿಯೂರಪ್ಪನವ್ರ ಕುಟುಂಬದಿಂದ. ಆದರೆ ಈ ಮಧ್ಯೆ ಗೀತಾ ಶಿವರಾಜ್ ಕುಮಾರ್ಗೆ ಕಾಂಗ್ರೆಸ್ಗೆ ಯಾರು ಓಟ್ ಕೊಡಬೇಕು ಅಂತಿದ್ದಾರೋ ಅವರೆಲ್ಲರೂ ಕೂಡ ನನಗೆ ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ದಾರೆ, ಈಶ್ವರಪ್ಪನವರೇ ನೀವು ನಿಂತ್ಕೊಳ್ಳೋದು ಗ್ಯಾರಂಟಿ ತಾನೆ, ಮತ್ತೆ ನೀವು ನಿಂತ್ಕೋತೀರಿ, ಇದು ಗ್ಯಾರಂಟಿ ಆದಮೇಲೆ ನಾವು ಮುಂದೆ ಬಂದುಬಿಡ್ತೇವೆ, ನಿಮಗೆ ನರೇಂದ್ರ ಮೋದಿನೋ ಅಮಿತ್ ಶಾನೋ ಯಾರ್ಯಾರೋ ಹಿರಿಯರು ಬೇಡಪ್ಪ ವಾಪಸ್ ತೊಗೊಂಡ್ರೆ, ನೀವು ನಿಷ್ಠಾವಂತ ಕಾರ್ಯಕರ್ತಂದು ವಾಪಸ್ ತೊಗೊಂಡ್ಬಿಟ್ರೆ ನಮ್ಮ ಗತಿ ಏನು? ಇಡೀ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ನಾನು ಈ ಸಭೆ ಕಾರ್ಯಕರ್ತರ ಸಭೆ ಅಂದರೆ ನನಗೆ ಕಾರ್ಯಕರ್ತರು ಅಂದರೆ ದೇವರ ಸಮಾನ. ದೇವರ ಸಮಾನವಾದ ಕಾರ್ಯಕರ್ತರನ್ನ ಮೇಲೆ ನಾನು ಪ್ರಮಾಣ ಮಾಡ್ತೇನೆ, ಯಾರು ಬಂದು ಹೇಳಿದ್ರು ಕೂಡ ಚುನಾವಣೆ ನಾನು ನಿಲ್ಲೋನೆ, ಯಾವ ಕಾರಣಕ್ಕೂ ತಪ್ಪಿಸಲ್ಲ. ನನಗೆ ನಂಬಿಕೆ ಇದೆ, ಯಡಿಯೂರಪ್ಪನವ್ರ ದುಡ್ಡು, ಯಡಿಯೂರಪ್ಪನವ್ರ ಜಾತಿ ಇದನ್ನು ಮೀರಿ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಗೆದ್ದು ನಾನು ಲೋಕಸಭೆಗೆ ಹೋಗ್ತೇನೆ. ಇದು ಹೊಂದಾಣಿಕೆ ರಾಜಕಾರಣ ಅಂದರೆ ಭಾರತೀಯ ಜನತಾ ಪಾರ್ಟಿಗೂ ಬಂದ್ಬಿಡ್ತಲ್ಲ, ಇದು ಅನ್ಯಾಯ.